ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶರಣ್ಯ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನಾನಿವತ್ತು ಹೋಲ್ ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡಿ, ಇದು ನೆನ್ನೆನೇ ನಾನು ಎಲ್ಲ ತರಿಸಿಟ್ಟಿದ್ದೀನಿ. ನಾನಿವತ್ತು ಸಂಜೆ ಹಬ್ಬ ಮಾಡ್ತಾಯಿದ್ದೀನಿ. ಬಾಳೆ ದಿಂಡಿದೆ, ಬಾಳೆಹಣ್ಣಿದೆ, ಒಂದೆರಡು ಥರ ಹಣ್ಣಿದೆ, ಮಾವಿನ ಎಲೆ ಎಲ್ಲದೂ ಇಟ್ಟಿದ್ದೀನಿ. ಎಲ್ಲದನ್ನು ಅರೇಂಜ್ ಮಾಡ್ಕೋಬೇಕು. ಮೊದಲು ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇದು ಹರಳೆಣ್ಣೆ. ಇದು ರೋಸ್ಮೆರಿ ಆಯಿಲ್. ಎರಡನ್ನೂ ಸೇರಿಸ್ಬಿಟ್ಟು ಬಿಸಿ ಮಾಡಿ ಎಣ್ಣೆ ಹಚ್ಕೊಳ್ತೀನಿ. ಹಬ್ಬಕ್ಕೆ ಒಂದಷ್ಟು ಐಟಮ್ಸ್ ಬೇಕಿತ್ತು ಅಂತ ಹೇಳಿ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ಆನಿಯನ್, ಟೊಮೊಟೊ, ಸೌತೆಕಾಯಿ, ಕ್ಯಾರೆಟ್, ಮತ್ತು ಇದು ಗ್ರೀನ್ ಚಿಲ್ಲಿ, ಇದು ಒಣದ್ರಾಕ್ಷಿ, ಇದು ಬೀನ್ಸ್, ಮತ್ತು 2 ಬಿಸ್ಕೆಟ್ ತರಿಸಿದ್ದೆ ನಾನು. ಮತ್ತು ಇದು ತೋಫು. ಇದು ಇವತ್ತಿಗೇನಲ್ಲ, ಬಟ್ ತರಿಸಿದೆ ಅಷ್ಟೇ. ಮತ್ತು ನನಗೆ ಇದು ಖಾಲಿಯಾಗಿತ್ತು, ಅದಕ್ಕೆ ತರಿಸಿದೆ. ಮತ್ತು ಇದು ಕಿಚನ್ ಸ್ಪಾಂಜು, ಇದು ಚಿಲ್ಲಿ ಪೌಡರ್, ಮತ್ತು ಇದು ಹಾಜ್ಮೋಲ, ಇದು ಧೂಪು, ಮತ್ತು ನನಗೆ ಹಾಲು ಬೇಕಿತ್ತು. ಇಷ್ಟು ನಾನು ತರಿಸಿದ್ದೀನಿ. ಈಗ ಒಂದಷ್ಟು ಪೂಜಾ ಐಟಮ್ಸ್ನ ನಾನು ತೊಳ್ಕೊತಾ ಇದ್ದೀನಿ. ಎಲ್ಲದನ್ನು ತೊಳಿಬೇಕು. ನಾನು ಇದನ್ನು ಪೀತಾಂಬರಿನಲ್ಲಿ ತೊಳಿತೀನಿ. ಮತ್ತು ಯಾವುದೇ ಥರ ಗುಂಜು ಯೂಸ್ ಮಾಡಲ್ಲ, ಜಸ್ಟ್ ಕೈಯಲ್ಲೇ ತೊಳಿತೀನಿ. ಇಲ್ಲೊಂದು ಬ್ರಷ್, ಈ ಥರ ಬ್ರಷು, ಟೂತ್ ಬ್ರಷು. ಸೊ ಗಾರ್ಗರ್ ಆಗ್ಬೋದು ಅಂತ. ನನಗೆ ಇವತ್ತು ಜಾಸ್ತಿ ರೆಕಾರ್ಡ್ ಮಾಡ್ಕೊಳಕ್ಕಾಗಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ, ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಹಬ್ಬ ಅಂದರೆ ಎಷ್ಟು ಬ್ಯುಸಿ ಇರುತ್ತೆ ಅಂತ. ಅದರಲ್ಲೂ ನಾನು ಎಲ್ಲ ಕೆಲಸನೂ ನಾನು ಒಬ್ಬಳೇ ಮಾಡ್ಕೋಬೇಕಾಗತ್ತೆ. ಸೊ ಆದಷ್ಟು ಟ್ರೈ ಮಾಡಿದ್ದೀನಿ. ಈಗ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟು ಪೂಜೆ ಮಾಡಬೇಕು. ನೋಡಿ, ಈಗ ಬಳೆ ಎಲ್ಲ ಪೂಜಾ ಐಟಮ್ಸ್ ಎಲ್ಲದನ್ನು ತೊಳೆದು ಇಟ್ಟು ಸ್ಯಾರಿ ಕೂಡ ರೆಡಿ ಮಾಡಿದೆ. ನೆಕ್ಸ್ಟು ಈಗ ಅಡುಗೆ ಮಾಡಬೇಕು. ನಾನು ಇವತ್ತು ಸಿಂಪಲ್ಲಾಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸಾಬುದಾನ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ವೀಟ್ಗೆ. ನಾನು ಸಾಬುದಾನನ 1 ಅವರ್ ಮುಂಚೆನೇ ನೆನೆ ಹಾಕಿದ್ದೆ. ಚೆನ್ನಾಗಿ ನೆಂದಿತ್ತು. ಅದನ್ನು ಒಂದೇ ಒಂದು ವಿಷಲ್ ಕೂಗಿಸ್ಕೊತೀನಿ ನಾನು. ನೋಡಿ, ಈ ಥರ ಮೆತ್ತಗೆ ಇದ್ದರೆ 1 ವಿಷಲ್ ಸಾಕಾಗತ್ತೆ. ನನಗೆ ಫುಲ್ ರೆಸಿಪಿನ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಾನು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಹಾಲು, ಬಾದಾಮ್ ಪೌಡರು ಮತ್ತು ಸಕ್ಕರೆ ಸೇರಿಸ್ಬಿಟ್ಟು ಕುದಿಸ್ಕೊಂಡಿದ್ದೀನಿ ಅಷ್ಟೇ. ಸಾಬುದಾನ ಪಾಯಸ ರೆಡಿ ಆಗುತ್ತೆ. ಮತ್ತು ಇವತ್ತು ಟೊಮೊಟೊ ತಿಳಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಏನಿಲ್ಲ, ತುಂಬಾ ಸಿಂಪಲ್ಲು. ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೇ ಬೇಳೆ ಕೂಡ ಸೇರಿಸ್ಕೊಂಡು ರುಬ್ಬಿದ ಖಾರ ಹಾಕ್ಬಿಟ್ಟು 2 ವಿಷಲ್ ಕೂಗಿಸಿದ್ರೆ ಟೊಮೊಟೊ ಸಾಂಬಾರು ರೆಡಿ ಆಗಿಬಿಡತ್ತೆ. ನಾನಿವತ್ತು ಇದ್ರ ಜೊತೆಗೆ ಕಡಲೆಬೇಳೆ ವಡೆ, ಹೆಸರುಕಾಳು ಉಸ್ಲಿ, ಸ್ವಲ್ಪ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸಾಂಬಾರು ಖಾರಕ್ಕೆ ಹುಣಸೆಹಣ್ಣು, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಇದ್ರ ಜೊತೆಗೆ ಸ್ವಲ್ಪ ಟರ್ಮೆರಿಕ್ ಪೌಡರು, 2 ಸ್ಪೂನು ಜೀರಿಗೆ, ಇದಕ್ಕೆ ಮನೇಲಿ ಮಾಡಿರೋ ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು,
ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕಡಲೆ ಕೂಡ ಸೇರಿಸ್ಕೊಂಡಿದ್ದೀನಿ. ಮತ್ತು ಕಾಯಿ ತುರಿ ಹಾಕಿ ರುಬ್ಬಿದ್ರೆ ಸಾಂಬಾರು ಖಾರ ರೆಡಿ ಆಗುತ್ತೆ. ನಾನು ಸಾಂಬಾರು ಖಾರ ಮಾಡ್ಕೊಳ್ಳೋದ್ರೊಳಗಡೆ ಟೊಮೊಟೊ ಫುಲ್ಲು ಸ್ಮ್ಯಾಶ್ ಆಗಿತ್ತು. ಸೊ ಸ್ಮ್ಯಾಶ್ ಆಗಿದ್ರೊಳಗಡೆ ಖಾರ ಹಾಕ್ಬಿಟ್ಟು ಒಂದು 2 ಕಪ್ನಷ್ಟು ನೀರು ಸೇರಿಸಿದ್ದೀನಿ ನಾನಿಲ್ಲಿ. ಎಲ್ಲ ಸಾಂಬಾರು ಖಾರ ಎಲ್ಲ ತೊಳೆದು ಹಾಕಿ ಒಂದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ. ಟೊಮೊಟೊ ಸಾಂಬಾರು ರೆಡಿ ಆಯಿತು. ಈಗ ಕಡಲೆಬೇಳೆ ವಡೆ ಮಾಡ್ಕೊತಾ ಇದ್ದೀನಿ. ನಾನು ಕಡಲೆಬೇಳೆನ 1 ಅವರ್ ಗಟ್ಟಲೆ ನೆನೆ ಹಾಕಿದ್ದೆ. ಜಾಸ್ತಿ ಮಾಡ್ತಾಯಿಲ್ಲ, ನಾನು ತುಂಬ ಕಡಿಮೆ ಕ್ವಾಂಟಿಟಿಲಿ ಮಾಡ್ತಿದ್ದೀನಿ. ಈ ಥರ ಆಗೋಷ್ಟು ರುಬ್ಕೊಂಡ್ರೆ ಸಾಕು. ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಜೀರಿಗೆ, ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಸೇರಿಸ್ಬಿಟ್ಟು ಕಲಸಿ ಎಣ್ಣೆಗೆ ಹಾಕಿದ್ರೆ ವಡೆ ಕೂಡ ರೆಡಿ ಆಗುತ್ತೆ. ನಾನು ಹೆಸರುಕಾಳು ಉಸ್ಲಿ ಮಾಡ್ಕೊಂಡಿದ್ದೀನಿ ಇಲ್ಲಿ. ಓಕೆ, ನೆಕ್ಸ್ಟು ನಾನು ಪೂಜೆನ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೆ. ನನಗೆ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನೋಡಿ, ನಮ್ಮನೆ ವರಮಹಾಲಕ್ಷ್ಮಿ ಈ ಥರ ಇತ್ತು. ನಾನು ಪೂಜೆ ಎಲ್ಲ ಮಾಡೋದ್ರೊಳಗಡೆ ನಮ್ಮ ನೈಬರ್ಸ್ ಎಲ್ಲರೂ ನನಗೆ ಕುಂಕುಮಕ್ಕೆ ಕರೆದಿದ್ರು. ನಾನು ಹೋಗಿ ಕುಂಕುಮ ತೊಗೊಂಡು ಮತ್ತು ಅವರು ಕೂಡ ಬಂದು ನಮ್ಮ ಮನೆಗೆ ಕುಂಕುಮ ತೊಗೊಂಡು ಹೋದರು. ಒಂದು 8 9 ಆದ್ರೂ ತುಂಬಾ ಬ್ಯುಸಿ ಇತ್ತು. ಹಾಗಾಗಿ ನೆಕ್ಸ್ಟು ನನಗೆ ಇನ್ನೇನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ತುಂಬಾ ಬ್ಯುಸಿ ಆಗಿಬಿಟ್ಟೆ. ಇದಾಗಿ ಊಟ ಮಾಡ್ಕೊಂಡ್ಬಿಟ್ಟು ಮಲ್ಕೊಂಡಿದ್ದಷ್ಟೇ, ತುಂಬ ಸುಸ್ತಾಗೋಗ್ಬಿಟ್ಟಿತ್ತು. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.